ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್‌ಗೆ ಎಲ್ಲರೂ ಕೂಡ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾವು ನಿಮ್ಮ ಒಂದು ಪುಣ್ಯಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಬೇರೆ ಯಾವುದೂ ಅಲ್ಲ, ಅಂತರವಳ್ಳಿ ಸಿದ್ದೇಶ್ವರ ಸ್ವಾಮಿ ಬೆಟ್ಟ. ಬಹಳ ಇತಿಹಾಸವುಳ್ಳಂತಹ ಒಂದು ಬೆಟ್ಟ ಅಂತ ಹೇಳ್ಬೋದು. ಇಂದಿಗೂ ಇಲ್ಲಿ ಹೋದರೆ ಅದೇ ರೀತಿಯಾದಂತಹ ವಾತಾವರಣ ನಿಮ್ಮನ್ನು ನಿಜವಾಗ್ಲೂ ರಿಫ್ರೆಶ್ ಮೈಂಡಲ್ಲಿ ಕರ್ಕೊಂಡು ಬರುತ್ತೆ ಆಚೆ. ಅಷ್ಟು ಚೆನ್ನಾಗಿರುವಂತಹ ಒಂದು ದೇವಸ್ಥಾನ ಅಂದರೆ ತಪ್ಪಿಲ್ಲ. ಅಷ್ಟು ಚೆನ್ನಾಗಿರುವಂಥ ಒಂದು ದೇವಸ್ಥಾನ ಇದು. ನಾವೆಲ್ಲ ಹೋದಾಗ ಇಲ್ಲಿ ವಾರದ ದಿನ ಮಾತ್ರ ಪೂಜೆಗಳು ನಡೀತಾ ಹೋಗುತ್ತೆ. ನಿಮಗೆ ವಾರ ಅಂತ ಬಂದರೆ ಗುರುವಾರ ಮತ್ತು ಭಾನುವಾರ ಪೂಜೆ ಇರುತ್ತೆ. ಬೆಳಗಿನ ಸಂಜೆ ತನಕ ಪೂಜೆ ಇರುತ್ತೆ. ನಿಮಗೆ ಯಾವ ಟೈಮಲ್ಲಿ ಹೋದರೂ ಕೂಡ ನಿಮಗೆ ದೇವಸ್ಥಾನ ಓಪನ್ ಇರುತ್ತೆ ವಾರದ ದಿನಗಳಲ್ಲಿ. ಇನ್ನು ಇಲ್ಲಿಂದ ನಿಂತ್ಕೊಂಡು ಒಂದು ಒಳ್ಳೆ ವ್ಯೂ ನೀವು ನೋಡಬಹುದು. ಬೆಟ್ಟ ಹತ್ತೋಕೆ ಬಹುಶಃ ಸ್ವಲ್ಪ ರಿಸ್ಕ್ ಅನಿಸುತ್ತೆ, ಬಟ್ ತುಂಬ ಚೆನ್ನಾಗಿ ನೀವು ಮೇಲ್ಗಡೆ ಹೋದಾಗ ಆ ರಿಸ್ಕ್ ಎಲ್ಲ ಮಾಯವಾಗಿ ಹೋಗುತ್ತೆ ದೇವ್ರು ನೋಡಿದ ತಕ್ಷಣ. ಇಲ್ಲಿ ನೋಡ್ತಿದ್ದಿರಲ್ಲ ಎಷ್ಟು ಚೆನ್ನಾಗಿದೆ ಅದ್ದೂರಿಯಾದಂಥ ದೇವಸ್ಥಾನದ ಕೆಳಭಾಗದಲ್ಲಿ ಪೂಜೆ ಮಾಡಿ ಮೆಟ್ಲು ಹತ್ತಕ್ಕೆ ಶುರು ಮಾಡಿದ್ರೆ ನಿಮಗೆ ಬಹುಶಃ ಬೇಗನೆ ರೀಚ್ ಆಗಿ ಮೇಲ್ಗಡೆ ನಿಂತ್ಕೋತೀರ. ಅಷ್ಟು ಚೆನ್ನಾಗಿದೆ ಇಲ್ಲಿಂದ ಒಂದು ವ್ಯೂ ಅಂತ ಹೇಳ್ಬೋದು. ಅದಾದ ನಂತರ ದೇವ್ರ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ನಾವು ಹೋಗಿದ್ದು ವಾರದ ದಿನ, ಹಾಗಾಗಿ ದೇವರ ದರ್ಶನ ಆಯಿತು. ಹೋಗಿದ್ದು 3:30-4 ಗಂಟೆ ಸಮಯ ಆಗಿದ್ರೂ ದೇವರ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ನಿಮಗೆ ಮೆಟ್ಲು ಹತ್ತಕ್ಕಾಗಲ್ಲ, ಅಲ್ಲಲ್ಲಿ ಕೂತ್ಕೊಳ್ಳೋ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ತುಂಬ ಬೆಡ್ಡಿಲ್ಲ, ಆದರೆ ಹತ್ಬೇಕಾದ್ರೆ ಸ್ವಲ್ಪ ರಿಸ್ಕ್ ಅನಿಸುತ್ತೆ. ಸೊ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಆವಾಗ ಕೆಳಗಡೆ ಬರ್ತಾ ಇದ್ವಿ. ದೇವ್ರನ್ನ ನೋಡೋಕ್ಕೆ ಎರಡು ಚಂದ ಕಣ್ಣು ಸಾಲದು, ಅಷ್ಟು ಚೆನ್ನಾಗಿರುತ್ತೆ ದೇವ್ರನ್ನ ಇಲ್ಲಿ ನೋಡೋಕ್ಕೆ. ಇನ್ನೊಂದು ಪಾಸಿಟಿವ್ ಎನರ್ಜಿ. ಆ್ಯಂಡ್ ಹೋದಾಗ ಪೂಜೆ ಎಲ್ಲ ಮಾಡಿಕೊಟ್ರು. ತುಂಬಾ ಖುಷಿ ಆಯಿತು ನಮಗಂತೂ ಇನ್ ಪರ್ಸ್ನಲಿ. ನೀವು ಈ ದೇವಸ್ಥಾನಕ್ಕೆ ಮಳವಳ್ಳಿ ಮುಖಾಂತರ ಕೂಡ ಬರ್ಬೋದು, ಅಲ್ಗೂರು ಮೂಲಕ ಕೂಡ ಬರಬಹುದು. ಅಷ್ಟೇ ಅಲ್ಲದೆ ನೀವು ಕೇಮದೊಡ್ಡಿ ಮಾರ್ಗ ಕೂಡ ಬರ್ಬೋದು. ನಿಮಗೆ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಹಾಕಿರ್ತೀನಿ, ಲೊಕೇಶನ್ ಹಾಕಿರ್ತೀನಿ. ಸೊ ನೀವು ಯಾವ ಮಾರ್ಗದಲ್ಲಿ ಬಂದ್ರೂ ದೇವಸ್ಥಾನದ ರೀಚ್ ಆಗ್ಬೋದು. ಇನ್ನು ಅಲ್ಲೇ ಇರುವಂತಹ ಕಲ್ಯಾಣಿಗೆ ನಾವು ಹೋಗಿದ್ವಿ. ಕಲ್ಯಾಣಿಯಲ್ಲಿ ಮೀನಂತೂ ತುಂಬ ಇತ್ತು, ಹಾಗಾಗಿ ಕಡಲೆಪುರಿ ಹಾಕ್ತಾ ಇದ್ವಿ. ತುಂಬ ಚೆನ್ನಾಗಿರುವಂಥ ಮೀನಿದೆ. ಸೊ ಒಂದಷ್ಟು ಹೊತ್ತು ಕೂತ್ಕೊಂಡು ಊಟ ಗೀಟ ಮಾಡೋಕ್ಕೆ ಎಲ್ಲ ಕೂಡ ವ್ಯವಸ್ಥೆ ಚೆನ್ನಾಗಿದೆ. ಇಲ್ಲಿ ನನಗೆ ಎಸ್ಪೆಷಲಿ ಪರ್ಸ್ನಲಿ ಇಷ್ಟ ಆಗಿದ್ದು ತುಂಬಾ ಖುಷಿ ಆಯಿತು. ಅಂದರೆ ಇಲ್ಲೆಲ್ಲ ಆರಾಮಾಗಿ ಕೂತ್ಕೋಬೋದು. ಆ್ಯಂಡ್ ಎಲ್ಲ ಚೆನ್ನಾಗಿದೆ, ವಾತಾವರಣ ಚೆನ್ನಾಗಿದೆ. ಹಾಗಾಗಿ ಸ್ವಲ್ಪ ತುಂಬ ಹೊತ್ತೇ ನಾವಿಲ್ಲಿ ಕೂತ್ವಿ. ಆ್ಯಂಡ್ ಮೀನು ಜೊತೆ ಸ್ವಲ್ಪ ಹೊತ್ತು ನೀರಲ್ಲಿ ಕೂತಿದ್ವಿ. ಆ್ಯಂಡ್ ಮುದ್ದುಗೆ ನೀರಂದರೆ ಮುದ್ದೆ ಇಷ್ಟ, ಏನು ಹೇಳಬಾರ್ದು. ಎದ್ದು ಬರೋಕ್ಕೆ ಅವ್ನಿಗೆ ಇಷ್ಟ ಇರಲಿಲ್ಲ, ಅಷ್ಟು ಗಲಾಟೆ ಮಾಡ್ತಿದ್ದ ನೀರಿಂದ ಆಚೆ ಬರ್ಬೇಕಾದ್ರೆ ಅವನು. ಸೊ ಮೀನೆಲ್ಲ ನೋಡಿಕೊಂಡ್ರು. ಅಲ್ಲಿದ್ದಂಥ ಶಿವ ವಿಗ್ರಹ ಅಂತೂ ತುಂಬಾ ಚೆನ್ನಾಗಿದೆ. ಅದು ನೋಡೋಕ್ಕೆ ಎರಡು ಕನಸಲ್ಲ, ಅಷ್ಟು ಚೆನ್ನಾಗಿದೆ ಶಿವನ ವಿಗ್ರಹ. ಅದನ್ನೆಲ್ಲ ನೋಡಿಕೊಂಡು ನಾವು ಮನೆ ಕಡೆ ಹೊರಟ್ವಿ.